ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 6ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 6. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಂ ಆತ್ಮಮಾಯೆಯ. ಅನುವಾದ: ನಾನು ಅಜನ್ಮ ಮತ್ತು ಅವಿನಾಶಿ ಸ್ವರೂಪನಾಗಿದ್ದರೂ, ಸಮಸ್ತ ಪ್ರಾಣಿಗಳ ಈಶ್ವರನಾಗಿದ್ದರೂ ಕೂಡ ನನ್ನ ಪ್ರಕೃತಿಯನ್ನು ಅಧೀನವಾಗಿಸಿಕೊಂಡು ನನ್ನದೇ ಯೋಗಮಾಯೆಯಿಂದ ಪ್ರಕಟನಾಗುತ್ತೇನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತನಕ ನನ್ನ ಅನೇಕ ಜನ್ಮಗಳು ಹೋಗಿದೆ ಅನ್ನುವಂಥ ಮಾತನ್ನ ಭಗವಂತ ಹೇಳ್ದ ಅಲ್ವಾ. ಈ ಭಗವಂತನ ಶ್ರೀಮುಖದಿಂದ ಈ ಮಾತುಗಳನ್ನು ಕೇಳಿದ ಮೇಲೆ ನಿನ್ನ ಜನ್ಮಗಳು ಹೇಗಾಗುತ್ತೆ, ಮತ್ತೆ ನಿನ್ನ ಜನ್ಮಗಳು ಅಥವಾ ಬೇರೆಯವರ ಜನ್ಮ ಇದೆಯಲ್ಲ, ಅದರಲ್ಲಿ ಏನಾದರೂ ಭೇದ ಏನಾದರೂ ಇದೆಯಾ ತಿಳ್ಕೋಬೇಕು ಅನ್ನುವಂಥ ಒಂದು ಇಚ್ಛೆ ನಮಗಾಗುತ್ತೆ. ಅಂದರೆ ಭಗವಂತ ಹೇಳಿದ ತಕ್ಷಣ ನನ್ನದು ಬೇಕಾದಷ್ಟು ಜನ್ಮ ಆಗೋಗಿದೆ ಅಂತ ಹೇಳ್ತಾನಲ್ಲ. ಸೊ ನಿನ್ನ ಜನ್ಮಕ್ಕೂ ನಮ್ಮ ಜನ್ಮಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆಯಾ, ಅಥವಾ ನಿನ್ನ ಜನ್ಮಗಳು ಹೇಗಾಗುತ್ತೆ ಅಂತ ತಿಳ್ಕೊಳ್ಳುವಂಥ ಒಂದು ಕ್ಯೂರಿಯಾಸಿಟಿ ನಮಗೆ ಬಂದೇ ಬರುತ್ತಲ್ವಾ. ಅದಕ್ಕೋಸ್ಕರನೇ ಈ ಮಾತನ್ನು ತಿಳಿಸೋದಕ್ಕೋಸ್ಕರ ಭಗವಂತ ತನ್ನ ಜನ್ಮದ ತತ್ವವನ್ನು ಈಗ ಹೇಳೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಭಗವಂತ ಹೇಗೆ ಇದನ್ನು ಹೇಳಿದಾನೆ ಅಂದರೆ, ನಮಗೆ ಬೇಕಾದಷ್ಟು ಡೌಟ್ಗಳು ಬರಬಹುದು. ಹೀಗಾದರೆ ಹೇಗಾಗಬಹುದು, ಇದಂದರೆ ಏನು, ಆ ರೀತಿ ಎಲ್ಲ ಪ್ರಶ್ನೆಗಳು ಬರುತ್ತಲ್ಲ. ಅದಕ್ಕೆ ಭಗವಂತನೇ ಸ್ವಯಂ ಇಲ್ಲಿ ಉತ್ತರವನ್ನು ಕೊಡ್ತಾ ಹೋಗಿದ್ದಾನೆ. ಈಗ ಈ ಶ್ಲೋಕದಲ್ಲಿ ಅವನೇನು ಹೇಳ್ತಾ ಇದ್ದಾನೆ, ನಾನು ಅಜನ್ಮ, ಜನ್ಮನೇ ಇಲ್ಲದೆ ಇರುವಂಥವನು, ಅವಿನಾಶಿ, ನಾಶ ಆಗದೆ ಇರುವಂಥ ಒಂದು ಸ್ವರೂಪದವನಾಗಿದ್ದರೂ ಕೂಡ ಸಮಸ್ತ ಪ್ರಾಣಿಗಳ ಅಂದರೆ ಈ ಒಂದು ಜಗತ್ತಲ್ಲಾಗಿರ್ಬೋದು, ಅವನ ಸೃಷ್ಟಿಯಲ್ಲಿ ಯಾವುದೇ ಜೀವಿಗಳಾಗಿರಬಹುದು, ಆ ಎಲ್ಲ ಜೀವಿಗಳ ಒಡೆಯನಾಗಿದ್ದರೂ ಕೂಡ ನನ್ನ ಪ್ರಕೃತಿಯನ್ನು ನನ್ನ ಅಧೀನವನ್ನಾಗಿ ಮಾಡಿಕೊಂಡು, ಅಂದರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನನ್ನ ಪ್ರಕೃತಿ ಇದೆಯಲ್ಲ ಅದನ್ನು ನನ್ನ ಅಧೀನವನ್ನಾಗಿ ಮಾಡಿಕೊಂಡು ನನ್ನದೇ ಆದಂತಹ ಯೋಗಮಾಯೆಯಿಂದ ನಾನು ಪ್ರಕಟನಾಗ್ತೀನಿ. ಅಂದರೆ ಭಗವಂತ ಇಲ್ಲಿ ಅವತಾರ ತಗೊಂಡಾಗ ಹೇಗೆ ತಗೊಳ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು. ಈಗ ನಾವು ಕೂಡ ಇಲ್ಲಿ ಹುಟ್ಟುತ್ತೀವಿ, ನಮ್ಮನ್ನು ಪ್ರಕಟವಾಗೋದು ಅವತಾರ ತಗೊಳ್ಳೋದು ಅಂತ ಹೇಳಲ್ಲ. ನಾವು ಹುಟ್ಟೋದು, ಅದು ಯಾಕೆ ಹುಡ್ತೀವಿ, ನಾವು ಮಾಡಿರುವಂಥ ಕರ್ಮ ಫಲಗಳನ್ನು ಅನುಭವಿಸೋದಕ್ಕೋಸ್ಕರ ನಾವು ಬೇರೆ ಬೇರೆ ಯೋನಿಗಳಲ್ಲಿ ಹುಡ್ತೀವಿ. ಆದರೆ ಭಗವಂತ ಹಾಗಲ್ಲ, ತನ್ನ ಪ್ರಕೃತಿಯನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಾನೆ. ಅಂದರೆ ಅವನು ಹೇಳ್ದಾಗೆ ಆ ಪ್ರಕೃತಿ ಕೇಳಬೇಕು. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಆ ಪ್ರಕೃತಿಯ ಅಧೀನದಲ್ಲಿ ನಾವಿದ್ದೀವಿ. ಆಮೇಲೆ ಇಲ್ಲಿ ಭಗವಂತ ತನ್ನ ಯೋಗ ಮಾಯೆಯಿಂದ ಇಲ್ಲಿ ಪ್ರಕಟನಾಗ್ತಾನೆ. ಅವನದೇ ಆದಂಥ ಒಂದು ಶಕ್ತಿ ಯಾವುದು, ಯೋಗ ಮಾಯೆ, ಅದರಿಂದ ಇವನು ಪ್ರಕಟನಾಗ್ತಾನೆ. ಈಗ ಭಗವಂತ ಹೇಗೆ ಜನ್ಮವನ್ನು ತಗೊಳ್ತಾನೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಂಡ್ವಲ್ವಾ. ಈಗ ಪ್ರಶ್ನೆ ಏನು ಅಂತಂದರೆ, ಅಜ, ಅವ್ಯಯಾತ್ಮ ಮತ್ತೆ ಭೂತಾನಾಮೀಶ್ವರ ಈ ಪದಗಳ ಜೊತೆ ಅಪಿ ಮತ್ತೆ ಸನ್ ಅನ್ನುವಂತಹ ಪ್ರಯೋಗವನ್ನ ಮಾಡಿ ಇಲ್ಲಿ ಯಾವ ಭಾವವನ್ನ ಇಲ್ಲಿ ತೋರಿಸ್ತಾ ಇದ್ದಾನೆ ಅಂದರೆ, ಅಪಿ ಅಂತಂದ್ರೆ ಏನು, ಆಗಿದ್ದು ಕೂಡ ಅಂತ ಹೇಳ್ತೀವಲ್ವಾ, ಅದಕ್ಕೆ ಸನ್ ಅಪಿ ಅಂದರೆ ಆಗಿದ್ರು ಅಂತ ಹೇಳ್ತೀವಲ್ವಾ. ಅಂದರೆ ಭಗವಂತ ಇಲ್ಲಿ ಅಜಹ ಮತ್ತೆ ಅವ್ಯಯಾತ್ಮ ಆಗಿದ್ರೂ ಕೂಡ ಭೂತರಿಗೆ ಅಂದರೆ ಜೀವಿಗಳಿಗೆ ಅವನು ಈಶ್ವರನಾಗಿದ್ರೂ ಕೂಡ ಅನ್ನುವಂಥದ್ದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ. ಈಗ ಉತ್ತರ ಏನು ಅಂತಂದರೆ, ಭಗವಂತ ನಾನಿಲ್ಲಿ ಅಜನ್ಮ ಮತ್ತು ಅವಿನಾಶಿ ಆಗಿದ್ರೂ ವಾಸ್ತವವಾಗಿ ನನ್ನ ಜನ್ಮ ಮತ್ತು ವಿನಾಶ ಅನ್ನೋದು ಯಾವತ್ತೂ ಆಗೋದಿಲ್ಲ. ಆದರೂ ಕೂಡ ನಾನು ಒಬ್ಬ ಸಾಧಾರಣ ವ್ಯಕ್ತಿಯ ಹಾಗೇನೆ ಹುಡ್ತಾ ಇರ್ತೀನಿ ಮತ್ತು ನಾಶ ಆಗ್ತಾ ಇರೋ ಹಾಗೆ ನಾನು ಕಾಣಿಸ್ಕೊಳ್ತೀನಿ. ಅಂದರೆ ನನ್ನನ್ನು ಕೂಡ ನಿಮ್ಮ ಥರಾನೇ ಅಂತ ಅಂದ್ಕೊಳ್ಬೇಕು, ಆ ರೀತಿ ನಾನು ಕಾಣಿಸ್ಕೊಳ್ತೀನಿ ಇಲ್ಲಿ ಅಂತ ಹೇಳ್ತಾ ಇದ್ದಾನೆ. ಈಗ ನಾವು ಹುಟ್ಟೋದು ಮತ್ತು ಸಾಯೋದು ನಿಜ ಅಲ್ವಾ. ನಾವು ಈ ಶರೀರವನ್ನು ತಗೊಳ್ತೀವಿ ಮತ್ತು ಇನ್ನೊಂದು ಶರೀರಕ್ಕೆ ಹೋಗ್ತೀವಿ, ಅದನ್ನು ಹುಟ್ಟು ಸಾವು ಅಂತ ಹೇಳೋದು. ಆದರೆ ಭಗವಂತ ಆ ರೀತಿ ಅಲ್ಲ. ಆದರೂ ಕೂಡ ನಮ್ಮ ಕಣ್ಣಿಗೆ ಅವನು ಕೂಡ ಸಾಧಾರಣ ಒಬ್ಬ ವ್ಯಕ್ತಿಯ ಹಾಗೇನೆ ಹುಟ್ಟುತ್ತಾನೆ ಮತ್ತು ನಾಶ ಆಗ್ತಾ ಇರುವಂತೆ ಅವನು ಕಾಣಿಸ್ಕೊಳ್ತಾನೆ. ಈ ರೀತಿ ಸಮಸ್ತ ಜೀವಿಗಳ ಈಶ್ವರನಾಗಿದ್ರೂ ಕೂಡ ಒಬ್ಬ ಸಾಧಾರಣ ವ್ಯಕ್ತಿಯ ಹಾಗೆ ನಾನು ಕಾಣಿಸ್ಕೊಳ್ತೀನಿ. ಈಗ ನಾವು ಕೃಷ್ಣನನ್ನ ರಾಮನನ್ನ ನೋಡಿದಾಗ
ಬೇರೆಯವರೆಲ್ಲ ಹೇಗೆ ಒಬ್ಬ ರಾಜರಿರ್ತಾರೋ, ರಾಜನ ಮಗ ಇರ್ತಾನೋ ಅಥವಾ ಒಬ್ಬ ತಂದೆಗೆ ಮಗ ಆಗಿರ್ತಾನೋ ಅದೇ ರೀತಿ ನಮಗೆ ಕಾಣಿಸ್ಕೊಳ್ತಾರಲ್ವಾ. ಅವನು ಕೂಡ ಕೃಷ್ಣ ನೋಡಿ ಅವರ ಸ್ನೇಹಿತರ ಜೊತೆ ಎಲ್ಲ ಹಸುಗಳನ್ನ ಮೇಯಿಸೋದಕ್ಕೆ ಹೋಗ್ತಿರ್ತಾನೆ. ಆಮೇಲೆ ಅಲ್ಲಿ ಆಟ ಆಡೋದು, ಊಟ ಮಾಡೋದು, ಅವ್ರ ಜೊತೆ ಎಲ್ಲ ಮಾಡ್ತಿರ್ತಾನೆ. ಅಂದ್ರೆ ಸಾಮಾನ್ಯ ಮನುಷ್ಯರ ಹಾಗೇನೆ ಅವನು ಕಾಣಿಸ್ಕೊಳ್ತಾನೆ. ನನ್ನ ಅವತಾರದ ತತ್ವವನ್ನ ತಿಳ್ಕೊಳ್ದೇ ಇರುವಂತ ಜನರಿರ್ತಾರಲ್ಲ, ಅವರು ನಾನು ಮತ್ಸ್ಯ, ಕೂರ್ಮ, ವರಾಹ ಮತ್ತೆ ಮನುಷ್ಯ ಈ ರೀತಿಯ ರೂಪಗಳಲ್ಲಿ ನಾನು ಪ್ರಕಟನಾಗ್ತೀನಲ್ಲ, ಆಗ ನನ್ನ ಜನ್ಮ ಆಯ್ತು ಅಂತ ಅವ್ರು ತಿಳ್ಕೊಳ್ತಾರೆ. ಮತ್ತೆ ನಾನು ಅಂತರ್ಧಾನನಾಗ್ತೀನಲ್ಲ, ಆವಾಗ ನನ್ನ ವಿನಾಶವಾಯ್ತು ಅಂತ ತಿಳ್ಕೊಳ್ತಾರೆ. ಅಂದ್ರೆ ಯಾರಿಗೆ ಆ ಜ್ಞಾನ ಇರೋದಿಲ್ವೋ ಭಗವಂತನ ಬಗ್ಗೆ, ಅವರು ಭಗವಂತ ಅಂತರ್ಧಾನನಾದಾಗ ಅವನು ನಮ್ಮ ಥರಾನೇ ಅವನು ಕೂಡ ಸತ್ತ ಅಥವಾ ವಿನಾಶ ಆಯಿತು ಅಂತ ತಿಳ್ಕೊಳ್ತಾರೆ. ಅದೇ ರೀತಿ ನಾನು ಪ್ರಕಟನಾದಾಗ ನನ್ನ ಜನ್ಮ ಆಯಿತು ಅಂತ ಅವ್ರಿಗೆ ಹೇಗೆ ಜನ್ಮವನ್ನು ತಗೊಳ್ತಾರೋ ಅದೇ ರೀತಿ ನನ್ನ ಬಗ್ಗೆನೂ ತಿಳ್ಕೊಳ್ತಾರೆ. ಮತ್ತೆ ನಾನು ಆ ರೂಪಗಳಲ್ಲಿ ದಿವ್ಯವಾದಂತಹ ಲೀಲೆಗಳನ್ನ ಮಾಡ್ತಾ ಇರಬೇಕಾದ್ರೆ, ಈಗ ನಾವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀವಲ್ವಾ, ಅದು ನಾವು ಕರ್ಮಕ್ಕನುಸಾರವಾಗಿ ಮಾಡುವಂತ ಕೆಲಸಗಳು. ಆದ್ರೆ ಭಗವಂತ ಯಾವುದೇ ಕರ್ಮಗಳನ್ನ ಅಥವಾ ಅವನು ಕರ್ಮ ಫಲಗಳನ್ನ ಭೋಗಿಸೋದಕ್ಕೆ ಇಲ್ಲಿ ಬರೋದಿಲ್ಲ. ಅವನು ಮಾಡೋದೆಲ್ಲ ಲೀಲೆಗಳು ಅಂತ ಅನ್ನಿಸ್ಕೊಳ್ಳುತ್ತೆ. ಅವನು ಯಾವುದೇ ಒಂದು ಬಂಧನಕ್ಕೆ ಬಿದ್ದಿರೋದಿಲ್ಲ. ಅವನು ತನ್ನಿಚ್ಛೆಯ ಹಾಗೆ ಅವನು ಇಲ್ಲಿ ಬಂದು ತನ್ನ ಲೀಲೆಗಳನ್ನ ಮಾಡ್ತಾ ಇರ್ತಾನೆ. ಆದ್ರೆ ಯಾರಿಗೆ ತಿಳುವಳಿಕೆ ಇರೋದಿಲ್ವೋ ಅಂತ ಜನಗಳು ನನ್ನನ್ನ ತಮ್ಮ ತರಾನೇ ಒಬ್ಬ ಸಾಧಾರಣ ವ್ಯಕ್ತಿ ಅಂತ ತಿಳ್ಕೊಂಡು ನನ್ನನ್ನ ತಿರಸ್ಕಾರ ಮಾಡ್ತಾರೆ ಅಂತನ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದ್ರೆ ಭಗವಂತನಿಗೂ ನಮಗೂ ಡಿಫ್ರೆನ್ಸ್ ಇದೆ. ಅವನು ಈ ಜಗತ್ತಲ್ಲಿದ್ದಾನೆ, ನಾವು ಈ ಜಗತ್ತಲ್ಲಿದ್ದೀವಿ ಅಂತಂದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಮತ್ತೆ ನಾವು ಬರೋದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಕರ್ಮಗಳು. ಆದ್ರೆ ಭಗವಂತ ಬರೋದು ಕರ್ಮಗಳಿಂದಲ್ಲ, ಅದು ತನ್ನ ಇಚ್ಛೆಯಿಂದ ಅವನು ಇಲ್ಲಿ ಈ ಜಗತ್ತಿಗೆ ಬರೋದು. ಸೊ ನಾವು ಬರೋದು ಹೋಗೋದಕ್ಕೆ ಹುಟ್ಟು ಸಾವು ಅಂತ ಹೇಳ್ತೀವಿ. ಅದೇ ಭಗವಂತ ಬರೋದು ಹೋಗೋದಕ್ಕೆ ಪ್ರಕಟವಾಗೋದು ಮತ್ತೆ ಅಂತರ್ಧಾನನಾಗೋದು ಅಂತ ಹೇಳ್ತೀವಿ. ಇದರ ಮುಂದುವರಿದ ಭಾಗ ಇನ್ನೂ ಇದೆ. ಅದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.